11 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿ 3 ಮಕ್ಕಳಿರುವಂತಹ ಮಹಿಳೆಯೋರ್ವರು ಇನ್ನೊಬ್ಬ ತನ್ನ ಪ್ರಿಯಕರನಿಗಾಗಿ ಮನೆ ಬಿಟ್ಟು ಹೋಗಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ. ಲವರ್ಗಾಗಿ ಮನೆ ಬಿಟ್ಟು 3 ಮಕ್ಕಳ ತಾಯಿ ಜೂಟ್, ಪ್ರೀತಿಸಿ ಮದುವೆಯಾಗಿದ್ರು ಕೈಕೊಟ್ಟ ಕಿಲಾಡಿ ಲೇಡಿ. ಪ್ರಿಯತಮನಿಗಾಗಿ ಮನೆ ಬಿಟ್ಟು ಹೋದಂತಹ ವಿವಾಹಿತೆ ಬನ್ನೇರುಘಟ್ಟ ಸಮೀಪದ ಬಸವನಪುರದಲ್ಲಿ ಆಗಿರುವಂತಹ ಘಟನೆ ಇದು. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಬಸವನಪುರ ಗ್ರಾಮ. ಹೆಂಡತಿ ಲೀಲಾವತಿಗಾಗಿ ಪತಿ ಮಂಜುನಾಥ್ ಕಣ್ಣೀರಿಡ್ತಾ ಇದ್ದಾನೆ. ಲವರ್ಗೋಸ್ಕರ ಮನೆ ಬಿಟ್ಟು 3 ಮಕ್ಕಳ ತಾಯಿ ಓಡಿ ಹೋಗಿದ್ದಾರೆ. ಬನ್ನೇರುಘಟ್ಟ ಸಮೀಪದ ಬಸವನಪುರದಲ್ಲಿ ಆಗಿರುವಂತಹ ಘಟನೆ ಇದು. ಹೆಂಡತಿಗೋಸ್ಕರ ಪತಿ ಮಂಜುನಾಥ್ ಕಣ್ಣೀರಿಡ್ತಾ ಇದ್ದಾನೆ ಆಕೆಯ ಬರುವಿಕೆಗಾಗಿ. 11 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿರ್ತಾರೆ ಮಂಜುನಾಥ್ ಮತ್ತು ಲೀಲಾವತಿ. ಮದುವೆಯಾಗಿ 3 ಮಕ್ಕಳು ಕೂಡ ಇರ್ತಾರೆ ಈ ದಂಪತಿಗಳಿಗೆ. ಬಟ್ ಈ ಮಧ್ಯದಲ್ಲಿ ಈ ಲೀಲಾವತಿ ಅನ್ನುವಂಥ ಮಹಿಳೆಗೆ ಇನ್ಯಾರದ್ದೋ ಪರಿಚಯ ಆಗುತ್ತೆ, ಅದು ಪ್ರೀತಿಗೆ ತಿರುಗುತ್ತೆ. ಈಗ ಮತ್ತೋರ್ವ ಪ್ರಿಯಕರನಿಗಾಗಿ 3 ಮಕ್ಕಳ ತಾಯಿ ಮತ್ತೋರ್ವ ಪ್ರಿಯಕರನಿಗಾಗಿ ಮನೆ ಬಿಟ್ಟು ಓಡಿ ಹೋಗಿರುವಂಥ ಒಂದು ಘಟನೆ ಆಗಿರುವಂಥದ್ದು. ಮಂಜುನಾಥ್ ಬಹಳ ಪ್ರೀತಿಯಿಂದ ನೋಡಿಕೊಂಡಿದ್ದಂಥ ತನ್ನ ಹೆಂಡತಿಗೋಸ್ಕರ ಏನೀಕೆ ಲೀಲಾವತಿ ಓಡಿ ಹೋಗಿದ್ದಾರೆ. ಈಕೆಯ ಬರುವಿಕೆಗಾಗಿ ಬಹಳಷ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ ಥ್ರೂ ಸೋಷಿಯಲ್ ಮೀಡಿಯಾಸ್ ಆಲ್ಸೋ. ಬಟ್ ಇಲ್ಲಿಯ ತನಕ ಸಿಕ್ಕಿಲ್ಲ, ಬಂದಿಲ್ಲ. ಹೀಗಾಗಿ ಆಕೆಗೋಸ್ಕರ ಕಣ್ಣೀರಿಡ್ತಾ ಇರುವಂಥ ಘಟನೆ ಬಸವನಪುರದಲ್ಲಿ ಆಗಿರುವಂಥದ್ದು. ಬೆಂಗಳೂರಿನ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಸಮೀಪದ ಬಸವನಪುರದಲ್ಲಿ 11 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿಯೂ ಕೂಡ ಇಂಥ ಒಂದು ಪ್ರೀತಿ ಪ್ರೇಮದ ಪ್ರಸಂಗ ಬೇಕಿತ್ತ ಅನ್ನುವಂಥದ್ದು ಜನತೆ ಮುಂದೆ ಬರುತ್ತೆ. ಬಸವನಪುರದಲ್ಲಿ ವಾಸವಿದ್ದಂಥ ಮಂಜುನಾಥ್ ಮತ್ತು ಲೀಲಾವತಿ 11 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದರು ಈ ಇಬ್ಬರು ದಂಪತಿ. ಮತ್ತು ಈ ದಂಪತಿಗೆ 2 ಗಂಡು ಹಾಗೂ 1 ಹೆಣ್ಣು ಮಗು ಕೂಡ ಇದೆಯಂತೆ. ಆಗಸ್ಟ್ 31ರಂದು ಪ್ರಿಯಕರನ ಜೊತೆ ಓಡಿ ಹೋಗಿದ್ದಾರೆ ಈಕೆ ಲೀಲಾವತಿ ಅನ್ನುವಂತಹ ಮಹಿಳೆ. ಮನೆಯಲ್ಲಿ ಕಣ್ಣೀರು ಹಾಕ್ತಾ ಇರುವಂತಹ ಲೀಲಾವತಿಯ ಗಂಡ ಮಂಜುನಾಥ. ಜೊತೆಗೆ ನಮಗೆ ಅಮ್ಮ ಬೇಕು ಅಂತ 3 ಮಕ್ಕಳು ಕೂಡ ಕಣ್ಣೀರಿಡ್ತಾ ಇರುವಂತಹ ಪ್ರಸಂಗ. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಮಂಜುನಾಥ್ ದೂರನ್ನು ಕೊಟ್ಟಿದ್ದಾರೆ, ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನಂತರ ಠಾಣೆಗೆ ಬಂದಿದ್ರು ಲೀಲಾವತಿ. ಪ್ರಿಯಕರನೇ ಬೇಕೆಂದು ಅವನ ಜೊತೆ ಹೊರಟು ಹೋದಂತಹ ಲೇಡಿ ಲೀಲಾವತಿ. ಬಟ್ ತನಗೆ ಹೆಂಡತಿ ಬೇಕು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಈತ ಮಂಜುನಾಥ್. ಬನ್ನೇರುಘಟ್ಟ ಬಳಿಯ ಬಸವನಪುರದಲ್ಲಿ ವಾಸವಿದ್ರು. 11 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರು. ಜೊತೆಗೆ ಇವರಿಗೆ 3 ಮಕ್ಕಳಿದ್ದಾರೆ, 2 ಗಂಡು ಹಾಗೂ 1 ಹೆಣ್ಣು ಮಗು. ಆಗಸ್ಟ್ 31ಕ್ಕೆ ಈಕೆ ಇನ್ಯಾರೋ ಜೊತೆ ಏನು ಪ್ರೀತಿಯಾಗಿದೆ ಆತನ ಜೊತೆಗೆ ಪ್ರಿಯಕರನ ಜೊತೆಗೆ ಓಡಿ ಹೋಗಿರ್ತಾರೆ. ಬಟ್ ಇತ್ತ ನನಗೆ ಹೆಂಡತಿ ಬೇಕು ಅಂತ ಮಂಜುನಾಥ್ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಮೇಲಾಗಿ ಆ 3 ಮಕ್ಕಳು ನಮಗೆ ಅಮ್ಮ ಬೇಕು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಈತ ಹೋಗಿ ಬನ್ನೇರುಘಟ್ಟ ಠಾಣೆಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡಂತಹ ಪೊಲೀಸರು ಆಕೆಯನ್ನು ಕರೆಸಿಸ್ಕೊಳ್ತಾರೆ. ಬಟ್ ಆಕೆಗೆ ಯಾವ ಬಾಂಧವ್ಯದ ಬೆಸುಗೆಗಳು ಇಲ್ಲ ಅಂತ ಕಾಣುತ್ತೆ, ಅಥವಾ ಎಮೋಷನ್ ಲೆಸ್ ಆಗಿಬಿಟ್ಟಿರಬೇಕು ಈ ರೀತಿಯಾದಂತಹ ಲವರ್ ಎದುರು. ಹೀಗಾಗಿ ಆಕೆ ನೇರವಾಗಿ ಹೇಳ್ತಾರಂತೆ, ನನಗೆ ಈತ ಏನು ಮಂಜುನಾಥ್ ಆಗಲಿ ಅಥವಾ ಏನು 3 ಮಕ್ಕಳಿದ್ದಾರೆ ಅವರುಗಳು ಬೇಡ, ನನಗೆ ಪ್ರಿಯಕರನೇ ಬೇಕು ಅಂತ ಹೇಳಿ ಆತನ ಜೊತೆಗೆ ಈಕೆ ಲೀಲಾವತಿ ಹೋಗಿರುವಂಥ ಘಟನೆ ಆಗಿದೆ. ಪೊಲೀಸರ ಎದುರೇ ಆಗಿರುವಂಥದ್ದಿದು. ಬಟ್ ಇದೆಲ್ಲದರ ಮಧ್ಯ ಆತ ಏನು ಪ್ರೀತಿಸಿ ಮದುವೆಯಾಗಿದ್ದಂತಹ ಮಂಜುನಾಥ್ ಪತಿ ಮಂಜುನಾಥ್ ಮಾತ್ರ ಗೋಗರಿತಾ ಇದ್ದಾರೆ, ನನಗೆ ನೀನು ಬೇಕು ವಾಪಸ್ ಬಾ ಅನ್ನುವಂಥ ನಿಟ್ಟಿನಲ್ಲಿ. ಕಮ್ಮಿ ಮಾಡಿದೆಮ್ಮ ನಿನ್ನ ನಾನು ಬಂಗಾರಿ, ಏನೇ ಕಮ್ಮಿ ಮಾಡಿದೆ? ನನ್ನ ಕ್ಯಾಬಲ್ಲಿ ದುಡ್ಕೊಂಬಂದು 11 ವರ್ಷ ನಿನ್ನ ಸಾಕಿದ್ದೀನಿ. ನಾನು ಏನು ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ? ನಾನು ನಿನ್ನ ಮೇಲೆ ಅಷ್ಟೇ ಭರವಸೆ ಇದ್ನಲ್ಲ ಚಿನ್ನಿ. ಬಂಗಾರಿ, ನನ್ನ ಮಕ್ಳಿಗೆ ಯಾರಿಲ್ಲ ಅಮ್ಮ, ನನಗೂ ಯಾರಿಲ್ಲ, ನೀನು ಹೋಗ್ಬಿಟ್ಟೆ ಅಮ್ಮ. ಏನಮ್ಮ ಮಾಡೋದು ಚಿನ್ನಿ? ಹೋಗ್ಬಿಟ್ಟಲ್ಲ ಕಣೆ, ಹೇಳಮ್ಮ. ತುಂಬಾ ಮನ್ಸು ಹೊಡೆದೋಗೈತೆ ಚಿನ್ನಿ ಲೀಲಾ. ಬಂದ್ಬಿಡೆ, ನನ್ನ ಮಾತು ಕೇಳೆ ಅಮ್ಮು.
ಮಾಡ್ಬಿಟ್ಟಲ್ಲ ಹೋಗ್ಬಿಟ್ಟಲ್ಲ ನನ್ ನಾನು ಈ ಮನೆಯಲ್ಲೇ ಇಡ್ರಿ ನಾವು ಖಾಲಿ ಮಾಡ್ಕೊಂಡು ಒಡ್ರಪಲ್ಯಾಗ ಹೋಗಿ ಇಡ್ರಿ ಆಮೇಲೆ ಸರಿ ಅಂತ ಇಲ್ಲಿ ಬಂದ್ರಿ ನಾವು ಮನೆ ಖಾಲಿ ಮಾಡ್ಕೊಂಡು ಆಮೇಲೆ ಸಂತಾನ ಜೊತೆಗೆ 2 ವರ್ಷ ಅಂತ ಇದು ಜೀವನ ಮಾಡ್ತಾವ್ರಿ ಇಬ್ರು ಮಂದಿ ಮನೆಗೆಲ್ಲ ಬರ್ತಾರು. ಎಷ್ಟು ಗಂಟೆಗೆ ಬರೋನು? ಯಾವಾಗ? ನೈಟು 11:30ಗೆ 12 ಗಂಟೆಗೆ ಬರ್ತಾರು. ನೀನು ನೋಡ್ತಾ ಇದ್ದ? ನೀನು ಮಾತಾಡ್ತಾ ಇದ್ದ ಅವನು? ಏನಂತ ಮಾತಾಡ್ತಾ? ಅವ್ನು ಮಂದಿ ನಂಗೆ ಹೊಡಿತಾ ಇದ್ದ, ಕೋಲ್ ಎತ್ಕೊಳ್ಳೋದು ನನಗೆ ಹೊಡಿತಾ ಇದ್ದ. ಏನು ಕುಡಿತಾ ಇದ್ದ? ಸುಮ್ಮನೆ ಹೊಡೆಯೋದು. ಸೋಫಾ ಮೇಲೆ ಕೂತ್ಕೊಂಡು ಚಪ್ಪಲಿಗಳೆಲ್ಲ ಮಂದಿ ಮನೆಗೆ ಚಪ್ಪಲಿಗಳೆಲ್ಲ ಅವ್ರಿಗೆಲ್ಲ ಬಿಟ್ಟು ಎಲ್ಲ ಇದು ಮಾಡ್ತಾ ಇದ್ದ. 3 ಜನನೂ ಹೊಡಿತಾ ಇದ್ದ. ಏನಕ್ಕೆ? ಸುಮ್ಮನೆ ಕೋಲ ಕಿತ್ತು ಸೋಫಾ ಮೇಲೆನೇ ಇತ್ತು, ಕೋಲ್ ಎತ್ಕೊಂಡು ಹೊಡಿತಾ ಇದ್ದ ನನಗೆ. ನಿಮ್ಮಮ್ಮ ಏನು ಕೇಳ್ತಾರೆ? ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು. 11 ವರ್ಷದ ಪ್ರೀತಿ, 3 ಮಕ್ಕಳ ತಾಯಿ ಇದೀಗ ಮತ್ತೋರ್ವ ಪ್ರಿಯಕರನಿಗಾಗಿ ಇಡೀ ಫ್ಯಾಮಿಲಿಯನ್ನೇ ಬಿಟ್ಟು ಹೋಗಿರುವಂಥ ಒಂದು ರೀತಿಯಲ್ಲಿ ನಿಜವಾಗ್ಲೂ ಬೇಜಾರಾಗುತ್ತೆ ಮಕ್ಕಳ ಪರಿಸ್ಥಿತಿಯನ್ನು ನೋಡಿದ್ರೆ. ಸದ್ಯಕ್ಕೆ ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲೂ ಸಂತೋಷ್, ಏನು ಪ್ರೀತಿಯ ಮಾಯ ಹುಷಾರು ಅನ್ನುವಂತ ಪದಕ್ಕೆ ಇವು ಒಂದು ಪ್ರಕರಣ ಸಾಕ್ಷಿ ಆಗುವಂತದ್ದು. ಏನು ಕಳೆದ 10 ವರ್ಷಗಳಿಂದ ಪ್ರೀತಿಸಿ ಮದುವೆ ಆಗಿದ್ದಂತ ಏನು ನವ ದಂಪತಿಗಳು ಸುಖವಾಗಿರುವಂತ ಸಂಸಾರ, 3 ಜನ ಮಕ್ಕಳ ಜೊತೆಗೆ ಒಂದು ಸುಖವಾಗಿ ಸಂಸಾರ ನಡೆಸ್ತಾ ಇರ್ಬೇಕಂತ ಒಬ್ಬ ಏನು ಹೆಣ್ಣು ಒಂದು ಪ್ರಿಯಕರನ ಜೊತೆ ಓಡಿ ಹೋಗಿರುವಂತದ್ದು ಎಲ್ಲೋ ಒಂದ್ ಕಡೆ ವಿಪರ್ಯಾಸದ ಘಟನೆ ಆಗಿರುವಂತದ್ದು. ಏನು ಈ ಒಂದು ಪ್ರಕರಣ ಬನ್ನಲಘಟ್ಟ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಏನು ಕಳೆದ 10 ವರ್ಷಗಳಿಂದ ಪ್ರೀತಿಸಿ ಮದುವೆ ಆಗಿದ್ದಂತ ಏನು ಈ ಮಹಿಳೆ ಯಾರಿದ್ದಾಳೆ, ಪ್ರಿಯಕರನ ಜೊತೆ ಪ್ರೀತಿ ಮಾಡಿ ಒಂದು ಪ್ರಿಯಕರನ ಜೊತೆ ಕಳೆದ ಹಲವಾರು ದಿನಗಳಿಂದ ಓಡಿ ಹೋಗಿರುವಂತ ಪ್ರಕರಣ ಈಗಾಗಲೇ ಸಾಕ್ಷಿಯಾಗಿರುವಂತದ್ದು. ಏನು ಈ ಒಂದು ಠಾಣೆಗೆ ಕರೆದು ಒಂದು ರಾಜ್ಯ ಪಂಚಾಯತಿ ನಡೆಸುವಂತ ಸಂದರ್ಭದಲ್ಲಿ ನನಗೆ ಪ್ರಿಯಕರನೇ ಇಷ್ಟ ಆಗ್ತಾನೆ, ಮಕ್ಕಳು ಬೇಡ ಗಂಡನೂ ಬೇಡ ಅನ್ನುವಂಥದ್ದು ಒಂದು ಮಹಿಳೆ ಹೇಳುವಂತ ಮಾತು. ಒಟ್ಟಾರೆಯಾಗಿ ಏನು ಗಂಡ ಹಾಗೂ ಮಕ್ಕಳು ರೋದನೆಯಲ್ಲಿ ಕಾಲ ಕಳೀತಾ ಇದ್ರು ಸಹಿತ ಯಾರು ಮಾತುಗೂ ಕಿವಿ ಕೊಡದೆ ಗಂಡನೇ ಪ್ರಿಯಕರನ ಜೊತೆ ಹೋಗುವಂತ ನಿಟ್ಟಿಗೆ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಸುಖವಾಗಿ ಬಾಳಿ ಸಂಸಾರ ಬೀದಿ ಪಾಲಾಗಿರುವಂತದ್ದು ಏನು ವ್ಯಾಪಕ ಖಂಡನೆಗೆ ವ್ಯಕ್ತ ಆಗಿದೆ ಅಂತಾನೆ ಹೇಳ್ಬೋದು ಸಂತೋಷ್. ಎಸ್, ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.